ನಮಸ್ಕಾರ ವೀಕ್ಷಕರೇ, NSK ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿ ವಿದ್ಯಾರ್ಥಿಗಳೇ, ನೀವು 10th ಅಥವಾ SSLC ಮುಕ್ತಾಯದ ನಂತರ ITI ಕೋರ್ಸ್ ಅಡ್ಮಿಷನ್ ಮಾಡಬೇಕಂತಿದ್ದೀರಾ. ಆದರೆ ಈಗ ಆಲ್ರೆಡಿ ITI ಕೋರ್ಸ್ಗೆ ಆನ್ಲೈನ್ ಅರ್ಜಿ ಸಲ್ಲಿಸಲು ಲಾಸ್ಟ್ ಡೇಟ್ ಮುಕ್ತಾಯವಾಗಿದೆ. ನೀವು ನಿಮ್ಮ ಅರ್ಜಿ ಸಂಖ್ಯೆ ಒಂದು ವೇಳೆ ಆನ್ಲೈನ್ ಅರ್ಜಿ ಹಾಕಿದರೆ ಇಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ನ ಹಾಕಿ ಸರ್ಚ್ ಅಂತ ಕೊಟ್ಟರೆ ನಿಮ್ಮ ಅರ್ಜಿ ಸ್ಟೇಟಸ್ ತಿಳ್ಕೊಳ್ಬೋದು. ಈಗ ನಿಮಗೆ ಏನು ಮಾಡಬೇಕಪ್ಪ ಅಂದರೆ, ನೀವು ITI ಆನ್ಲೈನ್ ಅರ್ಜಿ ಸಲ್ಲಿಸಿಲ್ಲ ಅಂದರೆ ಏನು ಮಾಡಬೇಕಪ್ಪ ಅಂದರೆ, ನೋಡಿ ನೀವು ಈ ಒಂದು ಲಾಸ್ಟ್ ಡೇಟ್ ಬಂದುಬಿಟ್ಟು June 9 ಇತ್ತು. ಈ June 9 ಮುಕ್ತಾಯವಾಗಿದೆ. ಈಗ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ, ನೋಡಿ ಸೆಕೆಂಡ್ ರೌಂಡ್ ಪ್ರೋಸೆಸ್ ಅಡ್ಮಿಷನ್ ಮುಕ್ತಾಯವಾಗೋದು ಯಾವಾಗಪ್ಪ ಅಂದರೆ July 1ಕ್ಕೆ ಸೆಕೆಂಡ್ ರೌಂಡ್ ಅಡ್ಮಿಷನ್ ಪ್ರೋಸೆಸ್ ಮುಕ್ತಾಯವಾಗುತ್ತೆ. ವೇಕೆನ್ಸಿ ಆಫ್ ಸೀಟ್ ಮೆಟ್ರಿಕ್ಸ್ ಅವೈಲೇಬಲ್ ಫಾರ್ ದ ನೆಕ್ಸ್ಟ್ ರೌಂಡ್ ಸೀಟ್ ಅಲೋಕೇಶನ್ July 2ರ ನಂತರ ಅಂತ ಇದೆ. ಇಲ್ಲೇನಾಗುತ್ತೆ, ಫಸ್ಟ್ ರೌಂಡ್ ಮತ್ತು ಸೆಕೆಂಡ್ ರೌಂಡ್ ಆದ ನಂತರ ಯಾವ್ಯಾವ ಕಾಲೇಜ್ನಲ್ಲಿ ಎಷ್ಟು ಸೀಟ್ ಉಳಿದಿವೆ ಅಂತ ನೋಡ್ಕೊಳ್ತಾರೆ. ಗೌರ್ಮೆಂಟ್ ಕಾಲೇಜ್ನಲ್ಲಿ ನೋಡಿಕೊಂಡು ತದನಂತರ ಯಾವ ಕಾಲೇಜಿನಲ್ಲಿ ಎಷ್ಟು ಸೀಟ್ ಉಳಿದಿರ್ತವೆ ಅನ್ನೋದನ್ನು ನೋಡಿಕೊಂಡು ಡೈರೆಕ್ಟಾಗಿ ಯಾವ ವಿದ್ಯಾರ್ಥಿಗಳು ಆನ್ಲೈನ್ ಅರ್ಜಿ ಹಾಕಿರುವುದಿಲ್ಲ, ಯಾವ ವಿದ್ಯಾರ್ಥಿಗಳು ಆನ್ಲೈನ್ ಅಪ್ಲಿಕೇಶನ್ ಹಾಕಿರಲ್ಲ ಅಂಥ ಒಂದು ವಿದ್ಯಾರ್ಥಿಗಳಿಗೆ ಅವಕಾಶ ಕೊಡ್ತಾರೆ. ನೀವೇನು ಮಾಡಬೇಕಪ್ಪ ಅಂದರೆ, ಈ ಒಂದು ಇಲ್ಲಿ ಜುಲೈ 2ರ ನಂತರ ಅಂತ ಇದೆ. July 2ರ ನಂತರ ಥರ್ಡ್ ರೌಂಡ್ ಬಿಡ್ತಾರೆ ಅಂತ ಇದೆ. ಬಟ್ ಥರ್ಡ್ ರೌಂಡನ್ನಷ್ಟರಲ್ಲಿ ಆಲ್ರೆಡಿ ಸೀಟ್ ಎಲ್ಲ ವಿದ್ಯಾರ್ಥಿಗಳಿಗೆ ಅಲಾಟ್ಮೆಂಟ್ ಆಗಿರುತ್ತೆ. ಹಾಗಾಗಿ ಇನ್ನು ಉಳಿದಂಥ ಸೀಟ್ ಮೆಟ್ರಿಕ್ಸ್ ಏನಿರುತ್ತೆ ಅಂದರೆ ಉಳಿದ ಸೀಟ್ಗಳಿಗೆ ಏನು ಮಾಡ್ತಾರೆ, ಡೈರೆಕ್ಟಾಗಿ ಕಾಲೇಜಿನಿಂದನೇ ಆ ವಿದ್ಯಾರ್ಥಿಗಳನ್ನ ತುಂಬ್ಕೋತಾರೆ. ನೀವೇನು ಮಾಡಬೇಕಪ್ಪ ಅಂದರೆ, ನಿಮ್ಮ ಹತ್ತಿರದ ITI ಕಾಲೇಜ್ ಅಥವಾ ನೀವು ಅಡ್ಮಿಷನ್ ಮಾಡಿಸ್ಬೇಕನ್ನೋ ಕಾಲೇಜಿಗೆ ಭೇಟಿ ನೀಡಿ, ಸರ್ ನಾನು ಹಿಂಗೆ ಆನ್ಲೈನ್ ಅರ್ಜಿ ಹಾಕೋಕ್ಕಾಗಲ್ಲ, ನನಗೆ ಅದ್ರ ಬಗ್ಗೆ ಐಡಿಯಾ ಇರಲಿಲ್ಲ. ನಿಮ್ಗೆ ಒಂದು ಆನ್ಲೈನ್ ಅರ್ಜಿ ಹಾಕೋದ್ರ ಬಗ್ಗೆ ಐಡಿಯಾ ಇಲ್ಲದೆ ಇರ್ಬೋದು, ಗೊತ್ತಿದ್ದರೂ ಒಮ್ಮೊಮ್ಮೆ ಬಿಟ್ಟಿರ್ಬೋದು. ಅದು ಏನೇ ಇರಲಿ, ನೀವು ಡೈರೆಕ್ಟ್ ಕಾಲೇಜಿಗೆ ಭೇಟಿ ನೀಡಿ ಈ ಥರ ಪ್ರಾಬ್ಲಮ್ ಆಗಿದೆ ಅಂತ ನೀವು ಹೇಳಿದರೆ ಸಾಕು, ನಿಮಗೆ ಅಡ್ಮಿಷನ್ ಮಾಡೋಕ್ಕೆ ಅವಕಾಶ ಸಿಗುತ್ತೆ. ಆದರೆ ನೀವು ಕೇಳಿದ ಒಂದು ಕೋರ್ಸ್ಗೆ ಅಡ್ಮಿಷನ್ ಸಿಗೋದು ಡೌಟು. ಯಾಕಂದರೆ ಆ ಕೋರ್ಸ್ಗಳಿಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು ಸೆಲೆಕ್ಟ್ ಮಾಡ್ಕೊಂಬಿಟ್ಟಿರ್ತಾರೆ. ನೀವು ಕೇಳಿದಂಥ ಕೋರ್ಸ್ ಸಿಗೋದು ಭಾಳ ಕಡಿಮೆ. ಬಟ್ ಅಲ್ಲಿರ್ತಕ್ಕಂಥ ಕೋರ್ಸ್ಗೆ ನೀವು ಅಡ್ಮಿಷನ್ ಮಾಡಿಸೋದಾದರೆ ಈ ಒಂದು ITI ಕಾಲೇಜಿನಲ್ಲಿ ಅಡ್ಮಿಷನ್ ಸಿಗುತ್ತೆ. ಆದರೆ ನೀವು ಕೇಳಿದಂಥ ಕೋರ್ಸ್ಗಳ ಸೀಟನ್ನು ಆಲ್ರೆಡಿ ಫುಲ್ ಫಿಲಪ್ ಆಗಿದ್ದರೆ ಏನೂ ಮಾಡೋಕ್ಕಾಗಲ್ಲ. ಹಾಗಾಗಿ ನೀವು ITI ಕಲಿಬೇಕನ್ನೋದಾದರೆ ಅಲ್ಲಿದ್ದಂಥ ಕೋರ್ಸ್ಗಳೇ ಅಂದರೆ ಖಾಲಿ ಉಳಿದಂಥ ಸೀಟ್ಗಳನ್ನೇ ನೀವು ಅಡ್ಮಿಷನ್ ಮಾಡ್ಕೊಳ್ತೀರ ಅನ್ನೋದಾದರೆ ನೀವು ಇವತ್ತೇ ಹೋಗ್ಬೋದು ಅಥವಾ ನಾಳೆ ಹೋಗ್ಬೋದು. ಆದರೆ ಅವ್ರು ಹೇಳ್ತಾರೆ, ಇಲ್ಲ ಈ ಥರ ಇದೆ ಆನ್ಲೈನ್ ಪ್ರೋಸೆಸ್ ಅಡ್ಮಿಷನ್ನು, ಅದು ಕಂಪ್ಲೀಟ್ ಆದ ನಂತರ ಆಫ್ಟರ್ July